ಎಲ್ರಿಗೂ ನಮಸ್ಕಾರ. ಯಾವಾಗ್ಲಾದ್ರೂ ನೀವು ನಿಮ್ಮ ಮನೆ ಗೋಡೆಯ ಸಂದಿಗಳಲ್ಲಿ ಅಥವಾ ಮೇಲ್ಛಾವಣಿಯ ನೀರಿನ ಟ್ಯಾಂಕ್ ಪಕ್ಕದಲ್ಲಿ ಒಂದು ಚಿಕ್ಕ ಗಿಡ ಬೆಳೆದಿರೋದನ್ನ ಗಮನಿಸಿದ್ದೀರಾ? ಆ ಗಿಡ ಬೇರೆ ಯಾವುದೂ ಅಲ್ಲ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ, ದೇವರೆಂದೇ ಭಾವಿಸುವ ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷ. ಆದ್ರೆ ನಿಜಕ್ಕೂ ದೇವಸ್ಥಾನದಲ್ಲಿ ಇರಬೇಕಾದ ಈ ಪವಿತ್ರವಾದ ಮರ ನಮ್ಮ ಮನೆಯಲ್ಲಿ ಬೆಳೆದರೆ ಅದು ಶುಭವೋ ಅಥವಾ ಅಶುಭವೋ? ತರತರಗಳಿಂದ ನಮ್ಮ ಹಿರಿಯರು ಅರಳಿ ಮರವನ್ನು ಮನೆಯಲ್ಲಿ ಬೆಳೆಸಬಾರದು ಎಂದು ಯಾಕೆ ಹೇಳ್ತಾರೆ? ಅಕಸ್ಮಾತ್ ಅದು ಬೆಳೆದರೂ ಕೂಡ ಅದನ್ನು ಕಡಿಯಬಾರದು ಎಂದು ಯಾಕೆ ಎಚ್ಚರಿಸುತ್ತಾರೆ? ಇದರ ಹಿಂದಿರುವ ಆಶ್ಚರ್ಯಕರವಾದ ರಹಸ್ಯವೇನು? ಇವತ್ತು ನಾವು ಮಾತನಾಡುತ್ತಿರುವ ವಿಷಯ ಕೇವಲ ಒಂದು ಮರದ ಬಗ್ಗೆ ಅಷ್ಟೇ ಅಲ್ಲ. ನಿಮ್ಮ ಅದೃಷ್ಟ, ನಿಮ್ಮ ಭವಿಷ್ಯ ಮತ್ತೆ ನಿಮ್ಮ ಕುಟುಂಬದ ಶಾಂತಿಯನ್ನು ನಿರ್ಧರಿಸುವ ಒಂದು ಅದ್ಭುತವಾದ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ರಹಸ್ಯ. ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗಿ ನಿಮ್ಮ ಆಲೋಚನಾ ವಿಧಾನವೇ ಬದಲಾಗುತ್ತೆ. ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಎಷ್ಟೋ ಹಠಾತ್ ಸಮಸ್ಯೆಗಳಿಗೆ ಕಾರಣವೇನು, ಅವುಗಳನ್ನು ಹೇಗೆ ಸುಲಭವಾಗಿ ಪರಿಹರಿಸಿಕೊಳ್ಳಬೇಕು ಎಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ದಯವಿಟ್ಟು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಅರಳಿ ಮರ ಇದೆಯಲ್ಲ, ಇದು ಯುಗ ಯುಗಗಳಿಂದ ನಮ್ಮ ಸಂಸ್ಕೃತಿಯೊಂದಿಗೆ ಬೆರೆತು ಬಂದಿರುವ ಒಂದು ಮಹೋನ್ನತವಾದ ವೃಕ್ಷ. ಈ ಅರಳಿ ಮರಕ್ಕಿರುವ ಒಂದು ಅದ್ಭುತವಾದ ವೈಶಿಷ್ಟ್ಯ ಏನೆಂದರೆ, ಇದು ನಮ್ಮ ತಾತಂದಿರು, ಮುತ್ತಾತಂದಿರು, ನಮ್ಮ ತಂದೆ, ಈಗ ನಮ್ಮನ್ನು, ಹೀಗೆ ಎಷ್ಟೋ ತಲೆಮಾರುಗಳನ್ನು ತನ್ನ ಕಣ್ಣಾರೆ ನೋಡಿದೆ. ಅರಳಿ ಮರ ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಪ್ರತಿರೂಪ. ಇದರಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ದಾರೆ ಎಂದು ನಮ್ಮ ಪುರಾಣಗಳೇ ಸಾರುತ್ತವೆ. ಇಷ್ಟೊಂದು ಪವಿತ್ರವಾದ, ದೀರ್ಘಕಾಲ ಬಾಳುವ ಶಕ್ತಿ ಇರುವ ಈ ಮರ ಅಕಸ್ಮಾತ್ತಾಗಿ ನಮ್ಮ ಮನೆ ಆವರಣದಲ್ಲಿ, ಗೋಡೆಗಳ ಸಂದಿಯಲ್ಲಿ ಅಥವಾ ಮನೆ ಮೇಲ್ಛಾವಣಿಯ ಮೇಲೆ ಬೆಳೆದರೆ ಅದು ನಮಗೊಂದು ಬಲವಾದ ಸೂಚನೆಯನ್ನು ಕೊಡುತ್ತಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ತಿಳುವಳಿಕೆ ಇಲ್ಲದೆ ಅಥವಾ ಅತಿಯಾದ ಭಕ್ತಿಯಿಂದ ಈ ಅರಳಿ ಮರವನ್ನು ಮನೆಯಲ್ಲಿ ಕುಂಡಗಳಲ್ಲಿ ಬೆಳೆಸಿ ಪೂಜೆ ಮಾಡುತ್ತಿರುತ್ತಾರೆ. ಇನ್ನು ಕೆಲವರು ಗೋಡೆಗಳ ಮೇಲೆ ಬೆಳೆದ ತಕ್ಷಣವೇ ಯಾವುದೇ ಯೋಚನೆ ಮಾಡದೆ ಅದನ್ನು ಕತ್ತರಿಸಿ ಎಲ್ಲೋ ಕಸಕ್ಕೆ ಎಸೆದು ಬಿಡುತ್ತಾರೆ. ಆದರೆ ಈ ಎರಡೂ ಕೆಲಸಗಳು ನಮಗೆ ಎಂತಹ ಭಯಂಕರವಾದ ದೋಷಗಳನ್ನು ತಂದುಕೊಡುತ್ತವೆ ಗೊತ್ತಾ? ಇದನ್ನು ಕೇಳಿದರೆ ನೀವು ಖಂಡಿತ ಆಶ್ಚರ್ಯ ಪಡುತ್ತೀರಿ. ಅರಳಿ ಮರಕ್ಕಿರುವ ಅನಂತವಾದ ಆಯುಷ್ಯದ ಕಾರಣದಿಂದ ಅದನ್ನು ಅಕಾರಣವಾಗಿ ಕಡಿದರೆ ಅಥವಾ ಅವಮಾನಿಸಿದರೆ ಆ ದೋಷ ಒಬ್ಬರಿಂದ ಮುಗಿಯುವುದಿಲ್ಲ. ಅದು ತಲೆಮಾರುಗಳವರೆಗೆ ಒಂದು ಕೆಟ್ಟ ಕನಸಿನಂತೆ ಆ ಕುಟುಂಬವನ್ನು ಬೆಂಬಿಡದೆ ಕಾಡುತ್ತಲೇ ಇರುತ್ತದೆ. ಅಷ್ಟಕ್ಕೂ ನಮ್ಮ ಮನೆಯಲ್ಲಿ ಈ ಅರಳಿ ಮರ ಯಾಕೆ ಬೆಳೆಯುತ್ತದೆ? ಕೇಳಲು ಸ್ವಲ್ಪ ಆಶ್ಚರ್ಯ ಅನಿಸಿದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಪಿತೃದೋಷಕ್ಕೆ ಒಂದು ಪ್ರತ್ಯಕ್ಷವಾದ ಮತ್ತು ಸ್ಪಷ್ಟವಾದ ಸೂಚನೆ. ಜಾತಕದಲ್ಲಿ ಬುಧ, ಶುಕ್ರ ಅಥವಾ ರಾಹುವಿನಂತಹ ಗ್ರಹಗಳು ನಿರ್ದಿಷ್ಟ ಸ್ಥಾನದಲ್ಲಿದ್ದು ಅವು ಅಶುಭ ಫಲಗಳನ್ನು ನೀಡುತ್ತಿರುವಾಗ, ಅಥವಾ ನಿಮ್ಮ ಹಿರಿಯರು ತಮ್ಮ ಜೀವಿತಾವಧಿಯಲ್ಲಿ ತಿಳಿಯದೆ ಯಾವುದಾದರೂ ದೈವಿಕ ಸ್ಥಳಗಳನ್ನು ಹಾಳು ಮಾಡಿದ್ದರೆ, ಹಸಿರಾದ ಅರಳಿ ಮರವನ್ನು ನಿರ್ದಯವಾಗಿ ಕತ್ತರಿಸಿದ್ದರೆ, ಅಥವಾ ಯಾವುದಾದರೂ ಕಾರಣದಿಂದ ಶಾಪಕ್ಕೆ ಒಳಗಾಗಿದ್ದರೆ, ಆ ಕರ್ಮಫಲವು ಪಿತೃದೋಷದ ರೂಪದಲ್ಲಿ ಈ ತಲೆಮಾರಿಗೆ ವರ್ಗಾವಣೆಯಾಗುತ್ತದೆ. ಆಗಲೇ ನಿಮ್ಮ ಮನೆಯಲ್ಲಿ ಹೀಗೆ ಅಕಾರಣವಾಗಿ ಅರಳಿ ಮರ ಬೆಳೆಯಲು ಪ್ರಾರಂಭವಾಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ. ನಾವು ಹಗಲು ರಾತ್ರಿ ಎನ್ನದೆ ಕಷ್ಟಪಡುತ್ತಿರುತ್ತೇವೆ. ಮಕ್ಕಳ ಭವಿಷ್ಯಕ್ಕಾಗಿ, ಒಂದು ಸ್ವಂತ ಮನೆ ಕಟ್ಟಿಕೊಳ್ಳುವುದಕ್ಕಾಗಿ, ಸಮಾಜದಲ್ಲಿ ಒಂದು ಉತ್ತಮ ಗುರುತಿಸಿಕೊಳ್ಳುವಿಕೆಗಾಗಿ ಬೆವರು ಹರಿಸುತ್ತಿರುತ್ತೇವೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಕೈಗೆ ಬಂದ ಭಾಗ್ಯ ಕೊನೆ ಕ್ಷಣದಲ್ಲಿ ಕೈ ತಪ್ಪಿ ಹೋಗುತ್ತದೆ. ಕೈಯಲ್ಲಿ ಕಾಸು ಉಳಿಯುವುದಿಲ್ಲ. ಸಾಲದ ಬಾಧೆ ಬೇರೆ. ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಪದೇ ಪದೇ ಆರೋಗ್ಯ ಕೆಡುತ್ತಲೇ ಇರುತ್ತದೆ. ಗಂಡ ಹೆಂಡತಿಯ ಮಧ್ಯೆ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ದೊಡ್ಡ ಜಗಳಗಳಾಗಿ ನೆಮ್ಮದಿಯೇ ಇಲ್ಲದಂತಾಗುತ್ತದೆ. ಮದುವೆ ತಡವಾಗುತ್ತಲೇ ಇರುತ್ತದೆ. ಮಕ್ಕಳಾಗದೇ ಇರುವುದು, ಹೀಗೆ ಏನೇನೋ ತೊಂದರೆಗಳು ಎದುರಾಗುತ್ತವೆ. ಇವೆಲ್ಲವೂ ಕೇವಲ ನಮ್ಮ ಶ್ರಮ ಸಾಲದೆ ಆಗುತ್ತಿದೆ ಎಂದು ನೀವು ಅಂದುಕೊಂಡರೆ ಅದು ದೊಡ್ಡ ತಪ್ಪು. ಇದಕ್ಕೆ ಮುಖ್ಯ ಕಾರಣ ನಮಗೆ ಕಣ್ಣಿಗೆ ಕಾಣಿಸದ ಪೂರ್ವಜನ್ಮಗಳ ಕರ್ಮದ ಪ್ರಭಾವ. ಅದೃಶ್ಯವಾಗಿ ನಮ್ಮನ್ನು ಕಾಡುತ್ತಿರುವ ಈ ದೋಷಗಳನ್ನು ನಾವು ಗುರುತಿಸಬೇಕು.
ಇಂತಹ ಅದ್ಭುತವಾದ ಜೀವನ ಸತ್ಯಗಳನ್ನು ತಿಳಿದುಕೊಳ್ಳುವುದು ನಮಗೆ ನಿಜವಾಗಿಯೂ ಎಷ್ಟೋ ಅಗತ್ಯ ಅಲ್ವಾ? ನಿಮಗೆ ಈ ವಿಷಯ ಕುತೂಹಲಕಾರಿಯಾಗಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ತಕ್ಷಣವೇ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನನಗೆ ಇಂತಹ ಇನ್ನೂ ಎಷ್ಟೋ ರಹಸ್ಯಗಳನ್ನು ನಿಮ್ಮ ಮುಂದೆ ತರಲು ಎಷ್ಟೋ ಉತ್ಸಾಹ ಕೊಡುತ್ತದೆ. ಹಾಗೆಯೇ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಿತೃದೋಷ ಅಥವಾ ಅರಳಿ ಮರವನ್ನು ಕಡಿಯುವುದರಿಂದ ಬರುವ ಶಾಪ ನೇರವಾಗಿ ನಿಮ್ಮ ಜಾತಕದಲ್ಲಿರುವ ಬೃಹಸ್ಪತಿ ಅಂದರೆ ಗುರುಗ್ರಹದ ಮೇಲೆ ಅತ್ಯಂತ ತೀವ್ರವಾದ ಪ್ರಭಾವ ಬೀರುತ್ತದೆ. ಗುರು ಅಂದರೆ ಯಾರು ಗೊತ್ತಾ? ಬೃಹಸ್ಪತಿ ಅಂದರೆ ನಮ್ಮ ಅದೃಷ್ಟಕ್ಕೆ, ನಮ್ಮ ಸಂತಾನಕ್ಕೆ, ಮನೆಯಲ್ಲಿರುವ ಸುಖ ಶಾಂತಿಗೆ, ನಾವು ಅನುಭವಿಸುವ ಐಶ್ವರ್ಯ ಮತ್ತು ಜ್ಞಾನಕ್ಕೆ ಕಾರಕನು. ಅಂತಹ ಬೃಹಸ್ಪತಿಯೇ ಬಲಹೀನನಾದರೆ ಅಥವಾ ಹಾಳಾದರೆ ಆಮೇಲೆ ಜೀವನದಲ್ಲಿ ನಾವು ಎಷ್ಟೇ ಬೆಳೆಯಬೇಕು ಎಂದು ಪ್ರಯತ್ನಿಸಿದರೂ ಯಾವುದೋ ಒಂದು ಅದೃಶ್ಯ ಶಕ್ತಿ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವಂತೆಯೇ ಅನಿಸುತ್ತದೆ. ನೀವು ಕೋಟಿ ಕೋಟಿ ಸಂಪಾದಿಸಿದರೂ ನೆಮ್ಮದಿ ಮಾತ್ರ ಇರುವುದಿಲ್ಲ. ನೀವು ಎಷ್ಟೇ ದೇವಸ್ಥಾನಗಳಿಗೆ ಅಲೆದರೂ, ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಫಲ ಮಾತ್ರ ಶೂನ್ಯ ಅನಿಸಿಬಿಡುತ್ತದೆ. ಕೆಲವರು ನಿರಾಸೆಯಿಂದ ಹೇಳ್ತಿರ್ತಾರೆ, ನಾವು ದೇವರನ್ನು ಎಷ್ಟೋ ನಂಬ್ತೀವಿ, ಎಷ್ಟೋ ಪೂಜೆಗಳನ್ನು ಮಾಡ್ತೀವಿ, ಯಾರಿಗೂ ಯಾವ ದ್ರೋಹನೂ ಮಾಡಲ್ಲ, ಆದರೂ ನಮಗೇಕೆ ಇಷ್ಟೊಂದು ಕಷ್ಟಗಳು ಬರ್ತಾ ಇವೆ ಅಂತ. ಅದಕ್ಕೆ ಉತ್ತರ ಅವರ ಜಾತಕದಲ್ಲಿ, ಅವರ ಮನೆಯ ವಾತಾವರಣದಲ್ಲಿ ಅಡಗಿರುವ ಇಂತಹ ದೋಷಗಳೇ. ನಾವು ತಿಳಿಯದೆ ಮಾಡುವ ಸಣ್ಣ ಸಣ್ಣ ತಪ್ಪುಗಳು, ನಮ್ಮ ಹಿರಿಯರು ಮಾಡಿದ ಕೆಲವು ದೋಷಗಳು ಒಂದು ಅದೃಶ್ಯ ಬಲೆಯಂತೆ ನಮ್ಮ ಸುತ್ತಲೂ ಆವರಿಸಿಕೊಂಡು ನಮ್ಮ ಬೆಳವಣಿಗೆಯನ್ನೇ ತಡೆದು ಬಿಡುತ್ತವೆ. ಹಾಗಾದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ? ಶಾಶ್ವತವಾದ ಮಾರ್ಗವೇ ಇಲ್ವಾ? ಖಂಡಿತವಾಗಿಯೂ ಇದೆ. ನಿಮ್ಮ ಮನೆಯಲ್ಲಿ ಅಥವಾ ಗೋಡೆಗಳ ಮೇಲೆ ಚಿಕ್ಕ ಅರಳಿ ಗಿಡ ಬೆಳೆದರೆ ಅದು ದೊಡ್ಡ ಮರವಾಗಿ, ಅಂದರೆ ಗಟ್ಟಿ ಕಾಂಡವಿರುವ ದಪ್ಪ ಮರವಾಗುವುದಕ್ಕಿಂತ ಮುಂಚೆಯೇ ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಕಾಂಡ ಮುದುರಿ ದಪ್ಪಗಾಗಿ ಬೆಳೆದ ಮರವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕತ್ತರಿಸಬಾರದು. ಹಾಗೇನಾದರೂ ಕತ್ತರಿಸಿದರೆ ಆ ಶಾಪಕ್ಕೆ ಆಮೇಲೆ ಯಾವುದೇ ಪರಿಹಾರ ಇರುವುದಿಲ್ಲ. ಒಂದು ವೇಳೆ ಅದು ಚಿಕ್ಕ ಗಿಡವಾಗಿದ್ದರೆ ಅದನ್ನು ತೆರವುಗೊಳಿಸಲು ಅತ್ಯಂತ ಸೂಕ್ತವಾದ ಮತ್ತು ಸುರಕ್ಷಿತವಾದ ದಿನ ಅಂದರೆ ಅದು ಭಾನುವಾರ. ಭಾನುವಾರ ಮಾತ್ರವೇ ಅರಳಿ ಗಿಡವನ್ನು ಮನೆಯಿಂದ ತೆರವುಗೊಳಿಸಬೇಕು. ಯಾಕೆ ಗೊತ್ತಾ? ಶನಿವಾರದಂದು ಸಾಕ್ಷಾತ್ ಲಕ್ಷ್ಮೀದೇವಿ ಅರಳಿ ಮರದಲ್ಲಿ ನೆಲೆಸಿದರೆ ಭಾನುವಾರದಂದು ದರಿದ್ರ ದೇವತೆ ಆ ಮರದಲ್ಲಿ ವಾಸವಿರುತ್ತಾಳೆ. ಅದಕ್ಕೆ ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ಮಡಿ ಸ್ನಾನ ಮಾಡಿ ಸ್ವಚ್ಛವಾದ ಮನಸ್ಸಿನಿಂದ ಆ ಚಿಕ್ಕ ಅರಳಿ ಗಿಡದ ಹತ್ತಿರ ಹೋಗಿ ಅದನ್ನು ಯಾವುದೋ ಶತ್ರುವಿನಂತೆ ಅಥವಾ ನಿರುಪಯುಕ್ತ ಕಸದಂತೆ ನೋಡಬೇಡಿ. ಅದು ಸಾಕ್ಷಾತ್ ದೈವ ಸ್ವರೂಪ. ಅದಕ್ಕೆ ಕೈ ಮುಗಿದು ನಮಸ್ಕರಿಸಿ, ಹೇ ವೃಕ್ಷರಾಜ, ಸಾಕ್ಷಾತ್ ಶ್ರೀಮನ್ ನಾರಾಯಣನ ಸ್ವರೂಪವಾದ ನಿಮಗಿದೋ ನನ್ನ ಪ್ರಣಾಮಗಳು. ನಿಮ್ಮ ವಾಸಸ್ಥಾನ ಈ ಚಿಕ್ಕ ಮನೆಯಲ್ಲ, ನಿಮಗೆ ವಿಶಾಲವಾದ ಪವಿತ್ರವಾದ ಜಾಗ ಬೇಕು. ಅದಕ್ಕೆ ನಿಮ್ಮನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸುರಕ್ಷಿತವಾದ ಸ್ಥಳಕ್ಕೆ ಬದಲಾಯಿಸುತ್ತಿದ್ದೇನೆ. ದಯವಿಟ್ಟು ನಮ್ಮ ಮನೆಯಿಂದ ಸಂತೋಷವಾಗಿ ಹೋಗಿ ನಾನು ತೋರಿಸುವ ಆ ಪವಿತ್ರವಾದ ಜಾಗದಲ್ಲಿ ಮಹಾವೃಕ್ಷವಾಗಿ ಬೆಳೆಯಿರಿ. ನನ್ನ ಕುಟುಂಬದ ದೋಷಗಳನ್ನೆಲ್ಲ ಕಳೆದು ನಮ್ಮನ್ನು ಆಶೀರ್ವದಿಸಿ ಎಂದು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ. ಆಮೇಲೆ ಬಹಳ ಜಾಗರೂಕತೆಯಿಂದ ಬೇರುಗಳು ತುಂಡಾಗದಂತೆ ತಾಳ್ಮೆಯಿಂದ ಅದನ್ನು ಆಚೆಗೆ ತೆಗೆದು ಯಾವುದಾದರೂ ದೇವಸ್ಥಾನದ ಆವರಣದಲ್ಲೋ, ಹಸಿರಾದ ಪಾರ್ಕ್ನಲ್ಲೋ ಅಥವಾ ಪ್ರಶಾಂತವಾಗಿ ಹರಿಯುವ ನದಿ ದಂಡೆಯಲ್ಲೋ ನೆಟ್ಟು ಸ್ವಲ್ಪ ನೀರು ಹಾಕಿ ನಮಸ್ಕರಿಸಿ. ಹೀಗೆ ಮಾಡಿದರೆ ಆ ಗಿಡ ಹೊಸದಾಗಿ ಚಿಗುರೊಡೆಯಲು ಪ್ರಾರಂಭಿಸಿದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿರುವ ದೋಷಗಳೆಲ್ಲವೂ ನಾಶವಾಗಿ ನಿಮ್ಮ ಕುಟುಂಬದಲ್ಲಿ ಅಪಾರವಾದ ಸುಖ ಸಂತೋಷ ತುಂಬಿಕೊಳ್ಳುತ್ತದೆ. ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಒಂದು ಪ್ರತಿಫಲ ಇದ್ದೇ ಇರುತ್ತದೆ. ನೀವು ಅಂದುಕೊಳ್ಳಬಹುದು, ನಾನು ಯಾವ ತಪ್ಪನ್ನು ಮಾಡಿಲ್ಲವಲ್ಲ, ನನಗೇಕೆ ಈ ಕಷ್ಟಗಳು ಅಂತ. ಆದರೆ ನಾವೊಂದು ಕುಟುಂಬದಲ್ಲಿ, ಒಂದು ವಂಶದಲ್ಲಿ ಹುಟ್ಟಿದ್ದೇವೆ ಅಂದರೆ ಆ ವಂಶಕ್ಕೆ ಸೇರಿದ ಕರ್ಮಗಳೆಲ್ಲವೂ ನಮಗೆ ಪರಂಪರೆಯ ಆಸ್ತಿಯಂತೆ ಬಳುವಳಿಯಾಗಿ ಬರುತ್ತವೆ. ತಂದೆ ಮಾಡಿದ ಸಾಲವನ್ನು ಮಗ ಹೇಗೆ ತೀರಿಸಬೇಕಾದ ಜವಾಬ್ದಾರಿ ಇರುತ್ತದೋ ಹಾಗೆಯೇ
ನಮ್ಮ ಹಿರಿಯರು ಮಾಡಿದ ಪಾಪ ಕರ್ಮಗಳು, ಅಂದರೆ ಪರಿಸರಕ್ಕೆ ಮಾಡಿದ ಹಾನಿ ಅಥವಾ ದೋಷಗಳನ್ನು ಪರಿಹಾರದ ಮೂಲಕ ಕಳೆದುಕೊಳ್ಳುವ ಜವಾಬ್ದಾರಿಯು ನಮ್ಮದೇ ಆಗಿದೆ. ಅದಕ್ಕೆ ಇಂತಹ ದೈವಿಕ ಮಾರ್ಗದರ್ಶನಗಳು ನಮಗೆ ಅಗತ್ಯ. ಈ ಒಂದು ಪರಿಹಾರ ರಾತ್ರೋರಾತ್ರಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಮಾಯೆ ಮಾಡಿ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡದೇ ಇರಬಹುದು. ಆದರೆ ಇವು ನಿಮಗೊಂದು ನಿಖರವಾದ ಸರಿಯಾದ ದಾರಿಯನ್ನು ತೋರಿಸುತ್ತವೆ. ನೀವು ಈ ಹಾದಿಯಲ್ಲಿ ನಿಷ್ಠೆಯಿಂದ ಮುನ್ನಡೆದರೆ ಖಂಡಿತವಾಗಿಯೂ ನಿಮ್ಮ ಜೀವನದ ಕತ್ತಲೆ ಸರಿದು ಒಂದು ಹೊಸ ಸೂರ್ಯೋದಯವಾಗುವುದು ಖಂಡಿತ. ನೀವು ಅರಳಿ ಮರಕ್ಕೆ ನಮಸ್ಕರಿಸಿದಾಗಲೆಲ್ಲ ನಿಮ್ಮಲ್ಲಿರುವ ಭಯ, ಆತಂಕ, ದರಿದ್ರ ಎಲ್ಲವನ್ನೂ ಆ ಮರ ತನ್ನತ್ತ ಎಳೆದುಕೊಂಡು ನಿಮಗೆ ಸ್ವಚ್ಛವಾದ ಆಮ್ಲಜನಕದ ಜೊತೆಗೆ ಒಳಿತಾಗಲಿ ಎಂದು ದೈವಿಕ ಆಶೀರ್ವಾದವನ್ನು ಕೂಡ ನೀಡುತ್ತದೆ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಅರಳಿ ಮರ, ಆಲದ ಮರ, ಅತ್ತಿ ಮರ, ಬಾಳೆ ಗಿಡ ಮತ್ತು ನೆಲ್ಲಿಕಾಯಿಯಂತಹ ಗಿಡ ಮರಗಳನ್ನು ಎಂದಿಗೂ ನಿಮ್ಮ ಮನೆಯ ಕಾಂಪೌಂಡ್ ಒಳಗೆ ನೆಡಬಾರದು. ಇವು ವಿಶಾಲವಾದ ದೇವಸ್ಥಾನಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಬೆಳೆಯಬೇಕಾದ ಮಹಾವೃಕ್ಷಗಳು. ಯಾಕಂದ್ರೆ ಇವು ಮನೆಯ ಆವರಣದಲ್ಲಿದ್ದರೆ ನಾವು ಅವುಗಳಿಗೆ ವಿಶೇಷವಾದ ಪೂಜೆ ಪುನಸ್ಕಾರ ಮತ್ತು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ಮೈಲಿಗೆಯಾದಾಗ ಈ ಮರಗಳನ್ನು ಮುಟ್ಟಬಾರದು. ಆದರೆ ಈ ಮರ ನಮ್ಮ ಮನೆಯಲ್ಲೇ ಇದ್ದರೆ ಗೊತ್ತಿಲ್ಲದೆಯೋ ಅಥವಾ ಅನಿವಾರ್ಯವಾಗಿಯೋ ನಾವು ಮುಟ್ಟಬೇಕಾಗಿ ಬರಬಹುದು. ಇಲ್ಲವೇ ಪ್ರತಿದಿನ ಅದಕ್ಕೆ ಮಾಡಬೇಕಾದ ಪೂಜೆಯನ್ನು ಮಾಡಲು ಸಾಧ್ಯವಾಗದಿರಬಹುದು. ಇವೆಲ್ಲವೂ ಇನ್ನೂ ಹೆಚ್ಚಿನ ದೋಷಗಳಿಗೆ ದಾರಿ ಮಾಡಿಕೊಡುತ್ತವೆ. ಅದಕ್ಕೆ ಒಂದು ವೇಳೆ ನೀವು ಈ ಗಿಡಗಳನ್ನು ನೆಡಲೇಬೇಕು ಅಂದುಕೊಂಡರೆ ನಿಮ್ಮ ಮನೆಯ ಕಾಂಪೌಂಡ್ನ ಆಚೆಗೆ ಅಥವಾ ಗೇಟ್ನಿಂದ ಹೊರಗಡೆ ನೆಡಿ. ಇನ್ನು ಕುಂಡಗಳಲ್ಲಿ ಬೆಳೆಸಬೇಕು ಅಂದರೂ ಕೂಡ ಆ ಗಿಡವನ್ನು ನಿಮ್ಮ ಕಾಂಪೌಂಡ್ ಒಳಗಡೆ ತರಬಾರದು. ಹಾಗೆಯೇ ಮನೆಯ ಹಿಂಭಾಗದಲ್ಲಿ, ಬಾಲ್ಕನಿಯಲ್ಲಿ ಅಥವಾ ಟೆರೆಸ್ ಮೇಲೂ ಬೆಳೆಸಬಾರದು. ನಿಮಗೆ ಬೇಕಿದ್ದರೆ ಮನೆಯ ಆವರಣದಲ್ಲಿ ಬೇವಿನ ಮರ ನೆಡಬಹುದು. ಆದರೆ ನೆನಪಿಡಿ, ಬೇವಿನ ಮರ ನೆಟ್ಟ ಮೇಲೆಯೂ ಅದನ್ನು ಕಡಿಯುವ ಹಕ್ಕು ನಿಮಗೆ ಇರುವುದಿಲ್ಲ. ಯಾಕಂದ್ರೆ ಅದು ಕೂಡ ಪವಿತ್ರವಾದ ದೈವಿಕ ವೃಕ್ಷವೇ. ಪರಿಸರವನ್ನು ಕಾಪಾಡುವುದು ನಮ್ಮ ಧರ್ಮ. ಆ ಧರ್ಮವನ್ನು ನಾವು ಪಾಲಿಸಿದರೆ ಈ ಪ್ರಕೃತಿ ನಮ್ಮನ್ನು ತಲೆಮಾರುಗಳ ಕಾಲ ಕಾಪಾಡುತ್ತದೆ. ನೀವು ಎಲ್ಲೇ ಆಗಲಿ ಒಂದು ಗಿಡ ನೆಟ್ಟರೆ ಆ ಗಿಡ ಎಷ್ಟು ಚೆನ್ನಾಗಿ ಬೆಳೆದು ದೊಡ್ಡದಾಗುತ್ತದೋ ಅಷ್ಟೇ ಅದೃಷ್ಟ ನಿಮ್ಮ ಕುಟುಂಬಕ್ಕೂ ಒಲಿದು ಬರುತ್ತದೆ. ನಿಮ್ಮ ಮನೆಯ ಹತ್ತಿರ ಒಂದು ಅರಳಿ ಗಿಡ ಬೆಳೆದರೆ ಅದನ್ನು ಯಾವುದೋ ಶಿಕ್ಷೆ ಎಂದು ಭಾವಿಸಬೇಡಿ. ಬದಲಿಗೆ ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಲು ಸಿಕ್ಕ ಒಂದು ಅವಕಾಶ, ದೇವರು ನಿಮಗೆ ಕಳುಹಿಸಿದ ಒಂದು ಸಂದೇಶ ಎಂದು ಭಾವಿಸಿ. ನಮ್ಮ ಹಿರಿಯರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪುಗಳನ್ನು ಮಾಡಿರಬಹುದು, ಅಥವಾ ಅವರಲ್ಲಿ ಏನಾದರೂ ಈಡೇರದ ಆಸೆಗಳು ಹಾಗೆಯೇ ಉಳಿದುಕೊಂಡಿರಬಹುದು. ಅವರೆಲ್ಲರ ಪರವಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳಲು ಒಂದು ದೊಡ್ಡ ಅವಕಾಶ ಈಗ ನಿಮಗೆ ಸಿಕ್ಕಿದೆ. ಭಕ್ತಿ ಮತ್ತು ಪ್ರೀತಿಯಿಂದ ಒಂದು ಜೀವಕ್ಕೆ ಗೌರವ ಕೊಡುವಂತೆ ಆ ಗಿಡವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಿ ಮರುಜೀವ ಕೊಡಿ. ಆಮೇಲೆ ನೋಡಿ ನಿಮ್ಮ ಜೀವನದಲ್ಲಿ ಏನೆಲ್ಲಾ ಪವಾಡಗಳು ನಡೆಯುತ್ತವೆ ಅಂತ. ಇಷ್ಟು ದಿನ ನಿಮ್ಮ ಬೆಳವಣಿಗೆಗೆ ತಡೆಯಾಗಿದ್ದ ಪ್ರತಿಯೊಂದು ಅಡೆತಡೆಯು ಹೇಗೆ ಧೂಳಿಪಟವಾಗುತ್ತದೆ ಎಂದು ನೀವೇ ಸ್ವತಃ ನೋಡಿ ಆಶ್ಚರ್ಯ ಪಡುತ್ತೀರಾ. ವಿಷಯ ಅರ್ಥ ಆಯ್ತಲ್ಲ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.